ಬಡ್ಗೇರ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಇವತ್ತು ದರ್ಶನ್ ಅವರ ಬೇಲ್ ಭವಿಷ್ಯ ತೀರ್ಮಾನ ಆಗುತ್ತೆ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಈಗಾಗಲೇ ಪ್ರಾಸಿಕ್ಯೂಷನ್ ಪರ ವಕೀಲ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ರು ಅಲ್ಲಿಂದಾನೇ ಶುರು ಮಾಡಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಅದಾದ ನಂತರ ಈಗ ವಾದವನ್ನ ಪ್ರಾರಂಭ ಮಾಡಿರುವುದು ಎಸ್ಪಿಪಿ ಪ್ರಸನ್ನ ಕುಮಾರ್. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಏನು ಈ ಒಂದು ಪ್ರಕರಣದಲ್ಲಿ ಏನಿದ್ದಾರೆ, ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಏನು ಆರೋಪ ಇದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ಈಗ ಆರಂಭ ಆಗಿದೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಆಗಮಿಸಿದ ತನಿಖಾಧಿಕಾರಿ ಚಂದನ್ ಅವರು ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ. ಕಳೆದ ಬಾರಿ ನೀವು ಎಲ್ಲಿಗೆ ನಿಲ್ಲಿಸಿದ್ರಿ ಅಲ್ಲಿಂದ ಶುರು ಮಾಡಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ ವಕೀಲರಿಗೆ. ದುರ್ಗಾ ಬಾರ್ನಲ್ಲಿ ಫ್ರೆಂಡ್ಸ್ ರೀತಿ ಹೋಗಿ ಮದ್ಯವನ್ನ ಖರೀದಿ ಮಾಡಿದ್ದಾರೆ, ಮದ್ಯ ಖರೀದಿ ಮಾಡಿದ್ರು ಅಂತ ಡಿಫೆನ್ಸ್ ವಾದ ಮಾಡಿದೆ. ಅಂದ್ರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಈ ಒಂದು ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿ ಅಂದ್ರೆ ಅವರೆಲ್ಲರೂ ಸೇರಿ ಚಿತ್ರದುರ್ಗದಿಂದ ಬರುವಂತಹ ಸಂದರ್ಭದಲ್ಲಿ ದುರ್ಗಾ ಬಾರ್ನಲ್ಲಿ ಫ್ರೆಂಡ್ಸ್ ರೀತಿ ಹೋಗಿ ಮದ್ಯದ ಬಾಟಲ್ಗಳನ್ನ ಖರೀದಿ ಮಾಡ್ಕೊಂಡು ಬರ್ತಾರೆ. ಮದ್ಯ ಖರೀದಿ ಮಾಡಿದ್ರು ಅಂತ ಹೇಳಿ ಡಿಫೆನ್ಸ್ ಏನು ವಾದ ಮಾಡಿದೆ, ಆ ವಾದಕ್ಕೆ ಪ್ರತಿವಾದವನ್ನ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡಲಿದ್ದಾರೆ. ಗಮನಿಸ್ತಾ ಇದ್ದೀವಿ, ಮೊನ್ನೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದ ಆರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಿದ್ರು, ಅಂಶಗಳನ್ನ ಹೇಳ್ತಾ ಇದ್ರು. ಬಹಳ ಪ್ರಮುಖವಾಗಿ ದರ್ಶನ್ ಅವರ ಹೆಲ್ತ್ ವಿಚಾರ, ಅಂದ್ರೆ ಜಾಮೀನು, ಮಧ್ಯಂತರ ಜಾಮೀನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ದರ್ಶನ್ಗೆ ತುರ್ತು ಆಪರೇಷನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ವಾದ ಮಾಡಿದ್ರಿ. ಆದರೆ ಇದುವರೆಗೂ ಆಪರೇಷನ್ ಮಾಡಿಸಿಲ್ಲ. ಯಾಕೆ ಅಂದ್ರೆ ಕೋರ್ಟ್ಗೆ ವಂಚನೆ ಮಾಡಿದ್ರಿ, ಮೋಸ ಮಾಡಿದ್ರ ಹಾಗಾದ್ರೆ ನೀವು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಯಾಕಂತ ಹೇಳಿದ್ರೆ ಇದುವರೆಗೂ ನೀವು ಆಪರೇಷನ್ ಮಾಡಿಸಿಲ್ಲ ಅಂತ ಅಂದ್ರೆ ಕೋರ್ಟ್ಗೆ ಸುಳ್ಳು ಹೇಳಿದಿರಿ, ವಂಚನೆಯನ್ನ ಮಾಡಿದಿರಿ. ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡಿದ್ದೀರಿ. ಹಾಗಾಗಿ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡಿದ್ರು ಎಸ್ಪಿಪಿ ಪ್ರಸನ್ನ ಕುಮಾರ್. ಇದ್ದೀವಿ ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಂಬರ್ 2 ದರ್ಶನ್ ಅರ್ಜಿ ವಿಚಾರಣೆ, ರೆಗ್ಯುಲರ್ ಬೇಲ್ ಅರ್ಜಿ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ, ಈ ಎರಡೂ ಅರ್ಜಿಗಳ ವಿಚಾರಣೆ ಈಗ ನಡೀತಾ ಇದೆ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿರೋದು ಗಮನಿಸ್ತಾ ಇದ್ದೀವಿ. ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ಈಗಾಗಲೇ ಶುರುವಾಗಿದೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಟೆನ್ಷನ್ ಕೂಡ ಇದ್ದೇ ಇದೆ, ಇವತ್ತೇನಾಗುತ್ತೆ ಏನು ಅಂತ ಹೇಳಿ. ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ? ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ದರ್ಶನ್ ಮತ್ತೆ ಜೈಲ್ ಒಳಗಡೆ ಹೋಗ್ಬೇಕಾಗುತ್ತೆ. ಅಕಸ್ಮಾತ್ ಆಗಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಆಗುತ್ತಾ? ಸಹಜವಾದಂತಹ ಒಂದು ಪ್ರಶ್ನೆ ಇದೆ. ಬಹಳಷ್ಟು ಕುತೂಹಲ ಇದೆ ಇವತ್ತು ಯಾವ ರೀತಿಯಾದಂತಹ ಒಂದು ತೀರ್ಪು ಬರುತ್ತೆ ಅಂತ ಹೇಳಿ. ಅಂದ್ರೆ ಈಗಾಗಲೇ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಇವತ್ತೇ ಫೈನಲ್ ಆಗುತ್ತಾ ಗೊತ್ತಿಲ್ಲ. ಪೊಲೀಸರ ಪರವಾಗಿ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪ್ರಕರಣ, ಈಗಾಗಲೇ ಕೆಲವೊಂದಿಷ್ಟು ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ, ಸಿಕ್ಕಿದೆ, ಹೊರಗಡೆ ಬಂದಿದ್ದಾರೆ. ಇನ್ನೂ ಕೆಲ ಆರೋಪಿಗಳಿಗೆ, ಬಹಳ ಪ್ರಮುಖವಾಗಿ ನಟ ದರ್ಶನ್, ಪವಿತ್ರ ಗೌಡ, ನಟ ದರ್ಶನ್ ಅವರ ಕಾರು ಚಾಲಕ, ಹೀಗೆ ಹಲವು ಆರೋಪಿಗಳಿಗೆ ಇದುವರೆಗೂ ಕೂಡ ಜಾಮೀನು ಸಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ದರ್ಶನ್ ಅನಾರೋಗ್ಯದ ಕಾರಣವನ್ನ ಒಡ್ಡಿ ಹೇಳಿ ಚಿಕಿತ್ಸೆ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡಿ ಸಿ ನಾಗೇಶ್ ಅವರು ದರ್ಶನ್ ಅವರನ್ನ ಹೊರಗಡೆ ಕರ್ಕೊಂಡು ಬಂದ್ರು. ಜಾಮೀನು ಸಿಕ್ತು. ಆದ್ರೆ ಈಗ ಇನ್ನೇನು ಕೆಲವು ದಿನಗಳಲ್ಲಿ ಮಧ್ಯಂತರ
ಅವಧಿ ಮುಕ್ತಗೊಳ್ಳುತ್ತೆ. ಅದಕ್ಕಿಂತ ಮೊದಲು ಈಗ ರೆಗ್ಯುಲರ್ ಬೇಲ್ಗಾಗಿ ವಿಚಾರಣೆ ನಡೀತಾ ಇರೋದು. ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ ದರ್ಶನ್, ಅದರ ವಿಚಾರಣೆ ಈಗ ನಡೀತಾ ಇದೆ. ಏನು ಸಾಕ್ಷಿದಾರ ಪುನೀತ್ ಬಗ್ಗೆ ಎಸ್ಪಿಪಿ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಾಕ್ಷಿದಾರನಿಂದ 164 ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಶೆಡ್ ಬಳಿ ಹೋಗಿದ್ದಾಗ ಧನರಾಜ್ ಮತ್ತು ನಂದೀಶ್ ವೇಳೆ ವಿನಯ್ ಅಣ್ಣ ನಿನಗೆ ಫೋನ್ ಮಾಡ್ಲಿಲ್ವಾ ಆರೋಪಿ ಪವನ್ ಕೇಳಿದ್ದ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ಸಂದರ್ಭದಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ತನಿಖಾಧಿಕಾರಿ ಚಂದನ್ ಅವರು ಬಂದಿದ್ದಾರೆ. ಕಳೆದ ಬಾರಿ ನೀವು ಎಲ್ಲಿಗೆ ನಿಲ್ಲಿಸಿದ್ರೆ ಅಲ್ಲಿಂದ ಶುರು ಮಾಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾರೆ. ಆಗ ದುರ್ಗಾ ಬಾರ್ನಲ್ಲಿ ಫ್ರೆಂಡ್ಸ್ ರೀತಿ ಹೋಗಿ ಮದ್ಯವನ್ನ ಖರೀದಿ ಮಾಡಿದ್ದಾರೆ, ಮದ್ಯ ಖರೀದಿ ಮಾಡಿದ್ರು ಅಂತ ಹೇಳಿ ಡಿಫೆನ್ಸ್ ವಾದ ಮಾಡಿದೆ. ಇದಕ್ಕೇನ್ ಹೇಳ್ತೀರಿ ಅಂದಾಗ ಸಾಕ್ಷಿದಾರ ಪುನೀತ್ ಬಗ್ಗೆ ಎಸ್ಪಿಪಿ ಇಂದ ಪ್ರಸ್ತಾಪ ಆಗಿದೆ. ಅಂದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ ಸಾಕ್ಷಿದಾರ ಪುನೀತ್ ಬಗ್ಗೆ. ಸಾಕ್ಷಿದಾರನಿಂದ 164 ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಶೆಡ್ ಬಳಿ ಹೋಗಿದ್ದಾಗ ಧನರಾಜ್ ಮತ್ತು ನಂದೀಶ್ ಇವರಿಬ್ರು ಕೂಡ ಇದ್ರು. ಈ ವೇಳೆ ವಿನಯ್ ಅಣ್ಣ ನಿನಗೆ ಫೋನ್ ಮಾಡಲಿಲ್ವಾ ಆರೋಪಿ ಪವನ್ ಈ ವಿಚಾರವನ್ನ ಕೇಳಿದ್ದ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ಸಂದರ್ಭದಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ಸಿ.ವಿ. ನಾಗೇಶ್ ಅವರ ವಾದವನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಪೊಲೀಸರ ಲೋಪದೋಷಗಳು ಏನೇನಿದಾವಲ್ಲ ಎಲ್ಲವನ್ನೂ ಕೂಡ ಎತ್ತಿ ಹಿಡಿದಿದ್ರು. ಪೊಲೀಸರ ಮೇಲೆ ನೇರವಾಗಿ ಆರೋಪಗಳನ್ನು ಮಾಡಿದ್ರು. ಜೊತೆಗೆ ಕಿಡ್ನಾಪ್ ಪ್ರಕರಣದಲ್ಲಿ ದರ್ಶನ್ ಇಲ್ಲವೇ ಇಲ್ಲ, ಕಿಡ್ನಾಪ್ ಮಾಡೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಕೂಡ ಮಂಡಿಸಿದ್ರು ಸಿ.ವಿ. ನಾಗೇಶ್. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಪ್ರತಿವಾದವನ್ನು ಮಂಡಿಸ್ತಾ ಇರೋದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ರೇಣುಕಾಸ್ವಾಮಿ ಹೊಡೆದಿರುವ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿ ಇದೆ. ಪುನೀತ್ ಎಂಬ ಪ್ರತ್ಯಕ್ಷ ಸಾಕ್ಷಿ ಹೇಳಿದ್ದಾನೆ. A2 ದರ್ಶನ್, A1 ಪವಿತ್ರ ಗೌಡ, ಪ್ರದೂಷ್, ವಿನಯ್ ಶೆಡ್ಡಿಗೆ ಬಂದಿರುವ ಬಗ್ಗೆ ಪುನೀತ್ ಸಾಕ್ಷಿ ಹೇಳಿದ್ದಾರೆ. ಪುನೀತ್ 164 ಹೇಳಿಕೆ ಹೋಗ್ತಾ ಇದ್ದಾರೆ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್. ರೇಣುಕಾಸ್ವಾಮಿಗೆ ಹೊಡೆದಿರುವ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿ ಇದೆ ಅನ್ನೋ ನಿಟ್ಟಿನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪುನೀತ್ ಎಂಬಾತ ಪ್ರತ್ಯಕ್ಷವಾಗಿ ನೋಡಿದ್ದಾರೆ, ಸಾಕ್ಷಿ ಕೂಡ ಹೇಳಿದ್ದಾರೆ. A2 ಆರೋಪಿ ದರ್ಶನ್, ಜೊತೆಗೆ A1 ಪವಿತ್ರ ಗೌಡ, ಜೊತೆಗೆ ಪ್ರದೂಷ್, ಈ 4 ಜನ ಶೆಡ್ಡಿಗೆ ಬಂದಿರುವ ಬಗ್ಗೆ ಪುನೀತ್ ಸಾಕ್ಷಿಯನ್ನ ಹೇಳಿದ್ದಾನೆ. ಪುನೀತ್ 164 ಹೇಳಿಕೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಪುನೀತ್ ಏನೆಲ್ಲ ಬಿಟ್ಟಿದ್ದಾನೆ, ಅಲ್ಲಿ ಯಾರೆಲ್ಲ ಬಂದಿದ್ರು, ದರ್ಶನ್ ಬಂದಿದ್ರಾ ಇಲ್ವಾ, ಈ ಎಲ್ಲದರ ಬಗ್ಗೆಯೂ ಕೂಡ ಪುನೀತ್ ಅನ್ನೋ ವ್ಯಕ್ತಿ 164 ಹೇಳಿಕೆ ದಾಖಲಿಸುವಂತಹ ಸಂದರ್ಭದಲ್ಲಿ ಹೇಳಿದಾನೆ ಅನ್ನೋದನ್ನ ಸ್ವತಃ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರೇ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪುನೀತ್ 164 ಹೇಳಿಕೆ ಏನು ಕೊಟ್ಟಿದ್ದಾರಲ್ಲ ಆ ಹೇಳಿಕೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಈ ಸಂದರ್ಭದಲ್ಲಿ ಓದ್ತಾ ಇದ್ದಾರೆ. ರೇಣುಕಾ ಸ್ವಾಮಿಗೆ ಹೊಡೆದಿರುವ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿ ಏನ್ ಹೇಳಿದೆ ಅಂತ ನೋಡೋಣ ಅಂತ ಹೇಳಿ ಅವರು ಇಲ್ಲಿ ಓದ್ತಾ ಇರೋದು 164 ಹೇಳಿಕೆಯನ್ನ. A2 ದರ್ಶನ್, A1 ಪವಿತ್ರ ಗೌಡ ಮತ್ತು ಪ್ರದೋಷ್, ವಿನಯ್ ಈ 4 ಜನ ಶೆಡ್ಡಿಗೆ ಬರ್ತಾರೆ. ಇದನ್ನ ಸ್ವತಃ ಅಲ್ಲಿದ್ದಂಥ ಪುನೀತ್ ಅನ್ನೋ ವ್ಯಕ್ತಿ ನೋಡ್ತಾನೆ. ಆತನೇ ಇಲ್ಲಿ 164 ಹೇಳಿಕೆಯನ್ನ ದಾಖಲಿಸುವಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಬಾಯಿಬಿಟ್ಟಿರೋದು ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ವಾದವನ್ನ ಮಂಡಿಸಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಬಹಳಷ್ಟು ಕುತೂಹಲ ಇದೆ. ಈಗ ಪ್ರತ್ಯಕ್ಷ ಸಾಕ್ಷಿಯೂ ಕೂಡ ಇದೆ. ದರ್ಶನ್ ಅವರು ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ.